ನೋಡಿ ಅದು ಕೊಂಬಾರು ರಸ್ತೆ ನೋಡಿ ಯಾವ ತರ ಆಗಿದೆ ಅಂತ ನೋಡಿ. ಅಲ್ಲಿ ಬೋಲ್ನಡ್ಕ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಹ ಉಂಟು. ಅದಕ್ಕೆ ವರ್ಷದಲ್ಲಿ ಜಾತ್ರೆ ಆಗ್ತದೆ. ಅಲ್ಲಿಗೆ ಎಷ್ಟು ಜನ ಬರ್ತಾರೆ ನೋಡಿ. ಇದೇ ರಸ್ತೆಯಲ್ಲಿ ಬರಬೇಕಲ್ಲ ನೋಡಿ. ಒಂದು ಮೂಲಭೂತ ಸೌಕರ್ಯ ಇಲ್ಲ ನೋಡಿ. ಅದಲ್ಲದೆ ಕಾಡು ಪ್ರದೇಶ, ಅಲ್ಲಿ ಯಾವಾಗಲೂ ಆಣೆ ಬರ್ತಾ ಉಂಟು. ಎಲ್ಲಿಯಾದ್ರೂ ಆಣೆ ಏನಾದ್ರೂ ಬಂದ್ರೆ ಆ ರಸ್ತೆಯಲ್ಲಿ ಹೇಗೆ ಹೋಗುದು ಸಾರ್ವಜನಿಕರು ನೋಡಿ. ಆ ರಸ್ತೆ ಅವಸ್ಥೆ ನೋಡಿ. ಇಷ್ಟೆಲ್ಲ ಮೂಲಭೂತ ಸೌಕರ್ಯ ನಮಗೆ ಇರುವಾಗ ಅದನ್ನ ಯಾಕೆ ನಮಗೆ ಈ ಬಡವರಿಗೆ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ? ಇವರಿಗೆ ಯಾವುದೇ ಪಾರ್ಟಿಯಾಗಲಿ ನೋಡಿ, ಒಂದೊಂದು ಗುಂಡಿ ಹೇಗೆ ಹೋಗ್ತಾರೆ ನೋಡಿ. ಮಕ್ಳು ಹೇಗೆ ಹೋಗ್ತಾರೆ, ಇಲ್ಲಾದ್ರೆ ಎಮರ್ಜೆನ್ಸಿ ಕೇಸ್ ಏನಾದ್ರೂ ಹಾಸ್ಪಿಟ್ಲಿಗೆ ಹೋಗುವವರು ಹೇಗೆ ಹೋಗ್ತಾರೆ ಈ ರಸ್ತೆಯಲ್ಲಿ? ಇದು ಕಡಬ ತಾಲೂಕು ಕೊಂಬಾರು ನೋಡಿ. ಈ ರಸ್ತೆ ನೋಡಿ ಎಷ್ಟು ವರ್ಷದಿಂದ ಹೀಗೆ ಉಂಟಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ಎಷ್ಟು ಮೂಲಭೂತ ಸೌಕರ್ಯ ಇಲ್ಲದೆ ನೋಡಿ. ಪ್ರತಿಯೊಂದು ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಕಡಬಕ್ಕೆ ಹೋಗ್ಬೇಕು ನೋಡಿ. ಇದು ಅವರ ಮೈನ್ ರಸ್ತೆ ನೋಡಿ. ಅವರ ರೋಡ್ ನೋಡಿ. ಈ ಗ್ರಾಮಸ್ಥರು ನೋಡಿ ಬ್ಯಾನರ್ ಸಮೇತ ಹಾಕಿದ್ದಾರೆ ನೋಡಿ. ಇದು ಭಾಗೀರಥಿ ಮುರಳಿ MLA ನಿಮಗೆ ಕೈ ಮುಗಿದು ಕೇಳ್ತಾನೆ, ಮೇಡಮ್ ದಯವಿಟ್ಟು ಇಲ್ಲಿಗೊಮ್ಮೆ ಬಂದು ಈ ರೋಡ್ ಸಿಗೊಡಿಸಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ರೈತರು ಇರುವುದು. ಪ್ರತಿ ಒಂದು ವಿಷಯಕ್ಕೆ ಕಡಬಕ್ಕೆ ಹೋಗ್ಬೇಕು, ಗೊತ್ತಾಯ್ತಾ? ಈಗ ನೋಡಿ, ನಮ್ಮ ಇಡೀ ರಾಜ್ಯಕ್ಕೆ ನಂಬರ್ 1 ಯಾವುದು? ತೆರಿಗೆ ಹಣದಲ್ಲಿ ಕಡಬ ತಾಲೂಕು. ಅಂತಲ್ಲ ನಾವು ಅಷ್ಟು ಇದರಲ್ಲಿ ನಿಮಗೆ ನಾವು ತೆರಿಗೆ ಹಣ ಕೊಡ್ತೇವೆ, 1 ರೂಪಾಯಿ ಬಾಕಿ ಇಲ್ಲದೆ. ನಮಗೆ ಒಂದು ಮೂಲಭೂತ ಸೌಕರ್ಯ ಮಾಡಿಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಯಾವ ಪಾರ್ಟಿಯಾಗಲಿ, ನಾನು ಯಾವ ಅವನ ಪರವಾಗಿ ಬಂದವನಲ್ಲ. ಯಾವುದೇ ಪಾರ್ಟಿಯಾಗಲಿ ಜನಗಳಿಗೆ, ಬಡವರಿಗೆ ಮೂಲಭೂತ ಸೌಕರ್ಯ ಮಾಡಿಕೊಡುವುದು ಪ್ರತಿಯೊಂದು ಮೆಂಬರ್ನಾಗ್ಲಿ ಇಲ್ಲಿಯ MLA ಆಗ್ಲಿ ಅವರ ಕರ್ತವ್ಯ. ಯಾಕಂದ್ರೆ ನಾವು ನಿಮ್ಗೆ ವೋಟ್ ಹಾಕಿದ್ದೇವಲ್ಲ, ವೋಟ್ ಹಾಕಿ ನಮಗೆ ಮಾಡುವಂತ ಇದು. ನಾವು ನಿಮ್ಮಲ್ಲಿ ಭಿಕ್ಷೆ ಕೇಳುವುದಲ್ಲ. ಇಲ್ಲಿ ನಾನು ನೋಡಿದೆ, ಇಲ್ಲಿ ಅದಲ್ಲದೆ ಶಾಲೆ ಮಕ್ಕಳು ಬರ್ತಾ ಇದ್ದಾರೆ. ಪ್ರತಿದಿನ 3, 5, 6 ಶಾಲೆ ಬಸ್ ಹೋಗ್ತಾ ಉಂಟು. ಹಾಗಾದ್ರೆ ಗವರ್ಮೆಂಟ್ KSRTC ಬಸ್ ಉಂಟು. ಪ್ರತಿಯೊಬ್ಬರು 1000 ಮನೆ ಉಂಟು. ಇಲ್ಲಿಂದ ಕೆಂಜಲ ಹೋಗಿ ಗುಂಡಿಯಾಗಿ ಆಚೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ರಸ್ತೆ ಇದು, ಗೊತ್ತಾಯ್ತಾ? ಇಷ್ಟು ರಸ್ತೆ ಸಂಪರ್ಕ ಇರುವಾಗ ಈ ರಸ್ತೆಯ ಅವಸ್ಥೆ ನೋಡಿದ್ರೆ ಈ ಸಾರ್ವಜನಿಕರು, ಈ ಬಡವರು ಏನ್ ಮಾಡಿದ್ರು ನಿಮಗೆ? ಅವರ ಹಕ್ಕನ್ನು ಕೇಳುದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಿಮ್ಮಲ್ಲಿ ಕೈ ಮುಗಿದು ನಾ ಕೇಳ್ತಾನೆ.